24 ಗಂಟೆಗಳ ಪ್ರಮುಖ ಸುದ್ದಿಗಳು 31 ಜುಲೈ 2026ರ ವೇಳೆಗೆ ಭಾರತದ ಸ್ಥಾಪಿತ ಪಳೆಯುಳಿಕೆ ಇಂಧನ ರಹಿತ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವು 300.50 ಗಿಗಾವ್ಯಾಟ್ ತಲುಪಿದ್ದು, ದೇಶದ ಒಟ್ಟು ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯದ 54%ಕ್ಕೂ ಅಧಿಕವಾಗಿದೆ. ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಮಾದರಿಯಡಿ ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರಕ್ಕೆ ಸೇರಿದ 11 ವಿಮಾನ ನಿಲ್ದಾಣಗಳನ್ನು ಖಾಸಗಿ ನಿರ್ವಾಹಕರಿಗೆ ಗುತ್ತಿಗೆ ನೀಡಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಈ ಗುತ್ತಿಗೆ ಅವಧಿಯು 50 ವರ್ಷಗಳವರೆಗೆ ಇರಲಿದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಅವರು 25ನೇ ವಿಶೇಷ ಪ್ರತಿನಿಧಿಗಳ ಮಾತುಕತೆ ನಡೆಸಿದ್ದಾರೆ. ಈ ಮಾತುಕತೆಯಲ್ಲಿ ದೀರ್ಘಕಾಲದಿಂದ ಬಾಕಿ ಇರುವ ಭಾರತ-ಚೀನಾ ಗಡಿ ವಿವಾದ ಪ್ರಮುಖವಾಗಿ ಚರ್ಚೆಯಾಯಿತು. At Universal Group of Institutions, we offer PUC Commerce, HEBA, and Arts (HEPG) with integrated coaching for CLAT, CSAT, CUET, IAS Foundation, IPM. ನೀತಿ ಆಯೋಗವು ವಿಕಸಿತ ಭಾರತ 2047ಗಾಗಿ ಕೌಶಲ್ಯಾಭಿವೃದ್ಧಿಯ ಪುನರ್ಕಲ್ಪನೆ ಎಂಬ ವರದಿಯನ್ನು ಬಿಡುಗಡೆ ಮಾಡಿದೆ. ಇದರಲ್ಲಿ ವೃತ್ತಿಪರ ತರಬೇತಿಯಲ್ಲಿನ ಕೊರತೆಗಳು, ಯುವಕರ ಉದ್ಯೋಗಾರ್ಹತೆಯ ಸವಾಲುಗಳು ಹಾಗೂ ಭಾರತದ ಭವಿಷ್ಯದ ಕಾರ್ಯಪಡೆಯನ್ನು ಬಲಪಡಿಸಲು ಅಗತ್ಯವಿರುವ ಸುಧಾರಣೆಗಳನ್ನು ವಿವರಿಸಲಾಗಿದೆ. ಭಾರತೀಯ ಷೇರುಪೇಟೆ ನಿಯಂತ್ರಣ ಮಂಡಳಿಯು ಮಾರುಕಟ್ಟೆ ಮೂಲಸೌಕರ್ಯ ಸಂಸ್ಥೆಗಳಿಗಾಗಿ ಮಾಹಿತಿ ತಂತ್ರಜ್ಞಾನ ಸ್ಥಿತಿಸ್ಥಾಪಕತೆ ಸೂಚ್ಯಂಕ ಚೌಕಟ್ಟನ್ನು ಪರಿಚಯಿಸಿದೆ. ಇದರ ಮೂಲಕ ತಾಂತ್ರಿಕ ಸಿದ್ಧತೆ, ಕಾರ್ಯಾಚರಣೆಯ ಸ್ಥಿತಿಸ್ಥಾಪಕತೆ ಮತ್ತು ಭಾರತದ ಷೇರುಪೇಟೆ ಮೂಲಸೌಕರ್ಯದ ಸ್ಥಿರತೆಯನ್ನು ಮೌಲ್ಯಮಾಪನ ಮಾಡಲಾಗುತ್ತದೆ. ಡಿಜಿಎಫ್ಟಿ ರಫ್ತು ನೀತಿಯಲ್ಲಿ ತಿದ್ದುಪಡಿ ಮಾಡಿದ ಹಿನ್ನೆಲೆಯಲ್ಲಿ ಸರ್ಕಾರವು ಗೋಧಿ ಹಿಟ್ಟು ಮತ್ತು ಸಂಬಂಧಿತ ಉತ್ಪನ್ನಗಳಾದ ಅಟ್ಟ, ಮೈದಾ ಹಾಗೂ ರವೆಯ ರಫ್ತಿನ ಮೇಲಿನ ನಿರ್ಬಂಧಗಳನ್ನು ತೆರವುಗೊಳಿಸಿದೆ. ಗೃಹ ಸಚಿವ ಅಮಿತ್ ಶಾ ಅವರು ಭದ್ರತಾ ಸಂಸ್ಥೆಗಳು ಬಹುಸಂಸ್ಥೆಗಳ ಕೇಂದ್ರ ಮಾಹಿತಿಯನ್ನು ಕೃತಕ ಬುದ್ಧಿಮತ್ತೆ AI ಆಧಾರಿತ ವಿಶ್ಲೇಷಣೆ ಮೂಲಕ ಬಳಸುವಂತೆ ನಿರ್ದೇಶಿಸಿದ್ದಾರೆ. ಗುಪ್ತಚರ ಮಾಹಿತಿಯ ಮೌಲ್ಯಮಾಪನವನ್ನು ಬಲಪಡಿಸುವುದು ಮತ್ತು ಉದಯೋನ್ಮುಖ ರಾಷ್ಟ್ರೀಯ ಭದ್ರತಾ ಸವಾಲುಗಳನ್ನು ಎದುರಿಸುವುದು ಇದರ ಉದ್ದೇಶವಾಗಿದೆ. ತಮಿಳುನಾಡು ಸರ್ಕಾರವು 2027-28ನೇ ಶೈಕ್ಷಣಿಕ ವರ್ಷದಿಂದ ಸರ್ಕಾರಿ ಶಾಲೆಗಳಲ್ಲಿ TM ಅರಿವು ಕಾರ್ಯಕ್ರಮವನ್ನು ಪರಿಚಯಿಸುವುದಾಗಿ ಘೋಷಿಸಿದೆ. ಈ ಕಾರ್ಯಕ್ರಮವು ವಿಶ್ಲೇಷಣಾತ್ಮಕ ಚಿಂತನೆ, ತಾರ್ಕಿಕತೆ, ನವೀನತೆ, ಉದ್ಯಮಶೀಲತೆ, ಕೌಶಲ್ಯಾಭಿವೃದ್ಧಿ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳ ಪರಿಚಯಕ್ಕೆ ಒತ್ತು ನೀಡಲಿದೆ. ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.